ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ ಲೆಕ್ಕದ ಪ್ರಕಾರ ಸೆಪ್ಟೆಂಬರ್ನಲ್ಲಿ ವೃಷಭ ರಾಶಿಗೆ ಒಂದು ಕೆಟ್ಟ ಘಟನೆ ನಡೆಯಲಿದೆ. ಅದು ಹಣದಲ್ಲೂ ಆಗಬಹುದು, ಆಸ್ತಿಯಲ್ಲೂ ಆಗಬಹುದು, ಸಂಬಂಧದಲ್ಲೂ ಆಗಬಹುದು ಅಥವಾ ಆರೋಗ್ಯದಲ್ಲೂ ಆಗಬಹುದು. ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ, ಕೊನೆಯವರೆಗೂ ನೋಡಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅದರಿಂದ ಹೇಗೆ ಪಾರಾಗಬೇಕು ಅಂತ 5 ರಹಸ್ಯ ಪರಿಹಾರವನ್ನು ಹೇಳ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ಸ್ಕಿಪ್ ಮಾಡಿದರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ತೀರಾ. ನೀವು ವೃಷಭ ರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಯಾಕಂದರೆ ಇದು ನಿಮ್ಮ ರಕ್ಷೆಗಾಗಿ ಮಾಡಿದ ವಿಡಿಯೋ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ನೀವು ಯಾರು ಅಂತ ಅರ್ಥ ಮಾಡಿಕೊಳ್ಳೋಣ. ವೃಷಭ ರಾಶಿ ಅಂದರೆ ರಾಶಿ ಚಕ್ರದ 2ನೇ ಮಗು, ಅಂದರೆ ಸ್ಥಿರತೆ ಮತ್ತು ಸಂಪತ್ತಿನ ರಾಶಿ. ನಿಮ್ಮ ರಾಶಿಯ ಅಧಿಪತಿ ಶುಕ್ರ, ಅಂದರೆ ಸೌಂದರ್ಯ, ಐಷಾರಾಮಿ, ಪ್ರೀತಿ, ಹಣ, ಕಲೆ. ವೃಷಭ ರಾಶಿಯವರ 4 ಮುಖ್ಯ ಗುಣಗಳು. 1. ಸ್ಥಿರತೆ. ಒಮ್ಮೆ ನಿರ್ಧಾರ ತಗೊಂಡ್ರೆ ಅಲ್ಲಿಂದ ಅಲುಗಾಡಲ್ಲ, ಬಂಡೆ ಥರ ಗಟ್ಟಿ. 2. ಸುಖಪ್ರಿಯತೆ. ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಮನೆ, ಕಾರು ಇಷ್ಟ, ಆರಾಮಾಗಿ ಬದುಕೋದು ನಿಮಗೆ ಇಷ್ಟ. 3. ಹಣದ ಬುದ್ಧಿ. ಹಣ ಹೇಗೆ ಸೇರಿಸೋದು, ಹೇಗೆ ಉಳಿಸೋದು ಅಂತ ನಿಮಗೆ ಚೆನ್ನಾಗಿ ಗೊತ್ತು, ದುಂದುಗಾರಿಕೆ ಮಾಡಲ್ಲ. 4. ಪ್ರೀತಿ ಮತ್ತು ನಿಷ್ಠೆ. ಸಂಬಂಧದಲ್ಲಿ 100% ನಿಷ್ಠೆ. ಒಮ್ಮೆ ನಂಬಿದರೆ ಕೊನೆಯವರೆಗೂ ಜೊತೆ ಇರ್ತೀರ. ಆದರೆ ವೃಷಭ ರಾಶಿಯವರ ದೊಡ್ಡ ವೀಕ್ನೆಸ್ ಏನು ಗೊತ್ತಾ? ಹಠ ಮತ್ತು ಬದಲಾವಣೆಗೆ ಹೆದರಿಕೆ. ಹೀಗೆ ಇರಬೇಕು ಅಂತ ಹಿಡಿದುಕೊಳ್ಳೋದು, ಹೊಸದನ್ನು ಒಪ್ಪಿಕೊಳ್ಳೋದೇ ಕಷ್ಟ. ಇದೇ ಕಾರಣಕ್ಕೆ ಸೆಪ್ಟೆಂಬರ್ನಲ್ಲಿ ನಿಮ್ಮ ಪರೀಕ್ಷೆ. ಯಾಕಂದರೆ ಈ ತಿಂಗಳು ಶುಕ್ರನಿಗೆ ಶನಿ ಮತ್ತು ರಾಹು ಒತ್ತಡ ಕೊಡ್ತಿದ್ದಾರೆ. ಇದನ್ನು ವಿಷಯೋಗ ಮತ್ತು ಗುರು ಚಾಂಡಾಲ ಯೋಗದ ಪ್ರಭಾವ ಅಂತಾರೆ. ಶುಕ್ರ ಅಂದರೆ ಸುಖ, ಶನಿ ಅಂದರೆ ಕಷ್ಟ, ರಾಹು ಅಂದರೆ ಮೋಸ. ಈ 3 ಒಟ್ಟಿಗೆ ಬಂದಾಗ ಏನಾಗುತ್ತೆ? ಹಣದ ನಷ್ಟ, ಆಸ್ತಿ ವಿವಾದ, ಸಂಬಂಧದಲ್ಲಿ ಅನುಮಾನ. ಅದಕ್ಕೆ ಜ್ಯೋತಿಷಿಗಳು ಹೇಳ್ತಾರೆ, ವೃಷಭ ರಾಶಿಯವರೇ, ಈ ಸೆಪ್ಟೆಂಬರ್ನಲ್ಲಿ ನಿಮ್ಮ ಹಠ ಮತ್ತು ಆಸ್ತಿಯ ಮೇಲಿನ ಮೋಹವೇ ನಿಮಗೆ ದೊಡ್ಡ ಶತ್ರು ಆಗುತ್ತೆ ಅಂತ. ನೀವು ಸಂಪತ್ತು ಕೂಡಿಡುವವರು, ಆದರೆ ಈ ತಿಂಗಳು ಒಂದು ತಪ್ಪು ನಿರ್ಧಾರದಿಂದ ವರ್ಷಗಟ್ಟಲೆ ಕೂಡಿಟ್ಟ ಹಣ ಹೋಗಬಹುದು. ಆದ್ದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಹಣ ಮತ್ತು ಸಂಬಂಧವನ್ನು ಹೇಗೆ ರಕ್ಷಿಸೋದು ಅಂತ 5 ರಹಸ್ಯ ಪರಿಹಾರ ಹೇಳ್ತೀನಿ. ಸೆಪ್ಟೆಂಬರ್ ತಿಂಗಳ ಗ್ರಹಗಳ ಸ್ಥಿತಿ ಏನಾಗ್ತಿದೆ ಅಂತ ನೋಡೋಣ. 1 ರಿಂದ 15ರವರೆಗೆ ಶುಕ್ರ 5ನೇ ಮನೆಯಲ್ಲಿ, ಪ್ರೀತಿಯಲ್ಲಿ ಅನುಮಾನ, ಮಕ್ಕಳಿಂದ ಖರ್ಚು. 16 ರಿಂದ 30ರವರೆಗೆ ಸೂರ್ಯ 6ನೇ ಮನೆಗೆ, ಸಾಲ, ಕೋರ್ಟ್, ಶತ್ರುಗಳಿಂದ ತೊಂದರೆ. ಇಡೀ ತಿಂಗಳು ರಾಹು 11ನೇ ಮನೆಯಲ್ಲಿ, ಆದಾಯ ಇದ್ದರೂ ಕೈಗೆ ನಿಲ್ಲಲ್ಲ, ಸ್ನೇಹಿತರಿಂದ ಮೋಸ. 11ನೇ ಮನೆ ಅಂದರೆ ಆದಾಯ, ಲಾಭದ ಮನೆ. ರಾಹುವಲ್ಲಿದ್ದಾಗ ಸುಳ್ಳು ಲಾಭದ ಆಸೆ ತೋರಿಸ್ತಾನೆ. ಆತುರದಲ್ಲಿ ಹೂಡಿಕೆ ಮಾಡಿದರೆ ಎಲ್ಲ ಹೋಗುತ್ತೆ. ನಿಜವಾದ ಕೆಲವು ಉದಾಹರಣೆಗಳನ್ನು ಹೇಳ್ತೀನಿ ನೋಡಿ. ಉದಾಹರಣೆ 1. ಆಸ್ತಿ ನಷ್ಟ. ಸೆಪ್ಟೆಂಬರ್ನಲ್ಲಿ ಒಬ್ಬರು ಅಗ್ಗಕ್ಕೆ ಜಮೀನು ಸಿಗುತ್ತೆ ಅಂತ ಆತುರದಲ್ಲಿ ಅಡ್ವಾನ್ಸ್ ಕೊಡ್ತಾರೆ. ನಂತರ ಅದು ಸರ್ಕಾರಿ ಜಮೀನು ಅಂತ ಗೊತ್ತಾಯಿತು, ಲಕ್ಷಾಂತರ ನಷ್ಟ ಆಗುವ ಸಾಧ್ಯತೆ ಇದೆ. ಉದಾಹರಣೆ 2. ಸಂಬಂಧದಲ್ಲಿ ಬಿರುಕು. ಹಣದ ವಿಚಾರದಲ್ಲಿ ಪತ್ನಿ ಜೊತೆ ಅನುಮಾನ, ನೀನು ದುಡ್ಡು ಮರೆ ಮಾಡ್ತಿದ್ದೀಯಾ ಅಂತ ಜಗಳ. ಸಣ್ಣ ಮಾತು ದೊಡ್ಡದಾಗಿ ಮನೆ ಒಡೆಯೋ ಹಂತಕ್ಕೆ ಬರುತ್ತೆ. ನೋಡಿದ್ರಾ, ಒಂದು ತಪ್ಪು ನಂಬಿಕೆ ಜೀವನದ ಉಳಿತಾಯವನ್ನೇ ಹಾಳು ಮಾಡುತ್ತೆ. ನಿಮ್ಮ ವಯಸ್ಸಿಗೆ ತಕ್ಕಂತೆ ಆ ಒಂದು ಕೆಟ್ಟ ಘಟನೆ ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತೆ. 18 ರಿಂದ 28. ಪ್ರೀತಿಯಲ್ಲಿ ಮೋಸ, ಆನ್ಲೈನ್ ಶಾಪಿಂಗ್ ಸ್ಕ್ಯಾಮ್, ಸ್ನೇಹಿತರಿಂದ ಸಾಲ ಕೇಳೋದು. 29 ರಿಂದ 40. ಬಿಸ್ನೆಸ್ನಲ್ಲಿ ಪಾಲುದಾರರಿಂದ ಮೋಸ, ಕಾರ್ ಅಥವಾ ಹೋಮ್ ಲೋನ್ EMI ತೊಂದರೆ. 41 ರಿಂದ 55. ಆಸ್ತಿ ವಿಚಾರದಲ್ಲಿ ಜಗಳ, ಚಿನ್ನ ಅಡವಿಡೋ ಪರಿಸ್ಥಿತಿ, ಮಕ್ಕಳ ಶಿಕ್ಷಣಕ್ಕೆ ಖರ್ಚು. 55ರ ಮೇಲ್ಪಟ್ಟವರಿಗೆ ಆರೋಗ್ಯಕ್ಕೆ ದುಡ್ಡು ಖರ್ಚು, ಮೋಸದ ಇನ್ವೆಸ್ಟ್ಮೆಂಟ್, ಮಕ್ಕಳಿಂದ ಆಸ್ತಿ ವಿವಾದ. ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ನಲ್ಲಿ ಈ 3ರಲ್ಲಿ ಒಂದು ನಷ್ಟ ನಡೆಯುವ ಸಾಧ್ಯತೆ 90% ಇದೆ. 1. ಆರ್ಥಿಕ ನಷ್ಟ, ಮೋಸದ ಹೂಡಿಕೆ. ಈ ತಿಂಗಳು ಯಾರಾದರೂ ಗ್ಯಾರಂಟಿ ಲಾಭ ಅಂತ ಬರ್ತಾರೆ. ಲ್ಯಾಂಡ್, ಶೇರ್, ಕ್ರಿಪ್ಟೋ, ಚಿಟ್ ಫಂಡ್. ನೀವು ನಮ್ಮದೇ ಜನ ಅಂತ ನಂಬಿ ಹಣ ಕೊಡ್ತೀರಾ. ಅದೇ ಹಣ ವಾಪಸ್ ಬರಲ್ಲ. 50,000 ರಿಂದ 2 ಲಕ್ಷದವರೆಗೆ ನಷ್ಟ.
ಸೂಚನೆ: ಸೆಪ್ಟೆಂಬರ್ 10ರಿಂದ 20ರ ನಡುವೆ ಯಾವುದೇ ಹೂಡಿಕೆ ಮಾಡಬೇಡಿ, ಸಹಿ ಮಾಡಬೇಡಿ. 2. ಸಂಬಂಧದ ನಷ್ಟ, ಅನುಮಾನ ಮತ್ತು ಜಗಳ. ಶುಕ್ರನಿಗೆ ರಾಹು ದೃಷ್ಟಿ. ಸಂಗಾತಿಯ ಫೋನ್. ಹಣದ ವಿಚಾರದಲ್ಲಿ ಅನುಮಾನ ಜಾಸ್ತಿ. ನೀನು ನನ್ನ ಮೌಲ್ಯ ಅರ್ಥ ಮಾಡಿಕೊಳ್ಳಲ್ಲ ಅಂತ ಜಗಳ. ವಿವಾಹೇತರ ಸಂಬಂಧದ ಅನುಮಾನವೂ ಬರಬಹುದು. ಸೂಚನೆ: ಸೆಪ್ಟೆಂಬರ್ 7, 14, 21 ಈ 3 ದಿನ ಮಾತು ಕಡಿಮೆ ಮಾಡಿ ಶಾಂತವಾಗಿರಿ. 3. ಆರೋಗ್ಯ ಮತ್ತು ಆಸ್ತಿ ನಷ್ಟ, ಗಂಟಲು ಮತ್ತು ಕಿಡ್ನಿ. ವೃಷಭ ರಾಶಿಗೆ ಗಂಟಲು, ಕುತ್ತಿಗೆ, ಕಿಡ್ನಿ ಸಂಬಂಧಿತ ಸಮಸ್ಯೆ. ಜಂಕ್ ಫುಡ್, ತಂಪು ಪಾನೀಯದಿಂದ ಗಂಟಲು ನೋವು. ಆಸ್ತಿ ವಿವಾದದಲ್ಲಿ ನೆರೆಹೊರೆಯವರ ಜೊತೆ ಜಗಳ. ಸೂಚನೆ: ಸೆಪ್ಟೆಂಬರ್ 22ರಿಂದ 28ರವರೆಗೆ ಹೊರಗಿನ ಆಹಾರ ಅವಾಯ್ಡ್ ಮಾಡಿ. ಆಸ್ತಿ, ಪೇಪರ್, ಜೋಪಾನ. ಇನ್ನು 5 ರಹಸ್ಯ ಪರಿಹಾರ. ಇದನ್ನು ಮಾಡಿದರೆ 90% ನಷ್ಟ ತಪ್ಪುತ್ತೆ. ಭಯಪಡಬೇಡಿ, ಪರಿಹಾರ ಇದೆ. ಈ 5 ಕೆಲಸ ಸೆಪ್ಟೆಂಬರ್ ಪೂರ್ತಿ ಮಾಡಿ. ಪರಿಹಾರ 1. ಶುಕ್ರ ಶಾಂತಿ. ಪ್ರತಿ ಶುಕ್ರವಾರ ಬಿಳಿ ಬಟ್ಟೆ ಹಾಕಿ ಓಂ ಶುಂ ಶುಕ್ರಾಯ ನಮಃ 21 ಸಲ ಹೇಳಿ. ಲಕ್ಷ್ಮೀ ದೇವಿಗೆ ಬೆಲ್ಲ ಮತ್ತು ಅಕ್ಕಿ ನೈವೇದ್ಯ ಮಾಡಿ. ಕಪ್ಪು ನೀಲಿ ಬಟ್ಟೆ ಹಾಕಬೇಡಿ. ಪರಿಹಾರ 2. ಹಣ ರಕ್ಷೆ. ಸೆಪ್ಟೆಂಬರ್ ಪೂರ್ತಿ ಯಾರಿಗೂ ಸಾಲ ಕೊಡಬೇಡಿ, ಸಾಲ ತಗೋಬೇಡಿ. ಪ್ರಮುಖ ನಿರ್ಧಾರ ತಗೊಳ್ಳೋ ಮುನ್ನ 48 ಗಂಟೆ ಕಾಯಿರಿ. ಮನೆಯ ಈಶಾನ್ಯ ಮೂಲೆಯಲ್ಲಿ ಬೆಳ್ಳಿ ನಾಣ್ಯ ಇಡಿ. ಪರಿಹಾರ 3. ಸಂಬಂಧ ರಕ್ಷೆ. ಸಂಗಾತಿ ಜೊತೆ ಪ್ರತಿದಿನ 15 ನಿಮಿಷ ಮಾತಾಡಿ. ಅನುಮಾನ ಬಂದರೆ ನೇರವಾಗಿ ಹೇಳಿ, ಸುಮ್ಮನೆ ಇಟ್ಕೋಬೇಡಿ. ಮನೆಯಲ್ಲಿ ಪ್ರತಿದಿನ ಸಂಜೆ ಅಗರಬತ್ತಿ ಹಚ್ಚಿ. ಪರಿಹಾರ 4. ವಾಸ್ತು ಪರಿಹಾರ. ಮನೆಯ ಆಗ್ನೇಯ ಮೂಲೆಯಲ್ಲಿ ಶುಕ್ರ ಯಂತ್ರ ಇಡಿ. ಮಲಗುವ ಕೋಣೆಯಲ್ಲಿ ಕನ್ನಡಿ ಒಡೆಯಬೇಡಿ. ನೀರಿನ ಟ್ಯಾಪ್ ಸೋರುತ್ತಿದ್ದರೆ ಕೂಡಲೇ ಸರಿ ಮಾಡಿ. ಪರಿಹಾರ 5. ದಾನ. ಪ್ರತಿ ಶುಕ್ರವಾರ ಬಡ ಮಹಿಳೆಯರಿಗೆ ಅಕ್ಕಿ ದಾನ ಮಾಡಿ. ಹಸುಗಳಿಗೆ ಹುಲ್ಲು, ನೀರು ಕೊಡಿ. ಇದರಿಂದ ಶುಕ್ರನ ಅನುಗ್ರಹ ಸಿಗುತ್ತೆ. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಅಪಾಯದ ದಿನಾಂಕಗಳು ಮತ್ತು ಸಮಯ. ಸೆಪ್ಟೆಂಬರ್ನಲ್ಲಿ ಈ 5 ದಿನ ತುಂಬ ಎಚ್ಚರ. 7, 10, 14, 21, 28. ಸೆಪ್ಟೆಂಬರ್ 2026 ಈ ದಿನಗಳಲ್ಲಿ ಹಣದ ವ್ಯವಹಾರ, ಆಸ್ತಿ ಸಹಿ. ದೊಡ್ಡ ಜಗಳ ಅವಾಯ್ಡ್ ಮಾಡಿ. ಅಪಾಯದ ಸಮಯ ಸಂಜೆ 6ರಿಂದ 8 ಗಂಟೆ. ಈ ಸಮಯದಲ್ಲಿ ಖರ್ಚು ಜಾಸ್ತಿ ಆಗುತ್ತೆ. ಶುಭ ದಿನ 4, 12, 25 ಸೆಪ್ಟೆಂಬರ್. ಈ ದಿನ ಪರಿಹಾರ ಮಾಡಿದರೆ ಒಳ್ಳೆಯದು. ವೃಷಭ ರಾಶಿಯವರೇ, ನೆನಪಿಡಿ, ಶುಕ್ರ ನಿಮಗೆ ಐಷಾರಾಮಿ ಕೊಡ್ತಾನೆ. ಆದರೆ ಆ ಐಷಾರಾಮಿ ಉಳಿಸಿಕೊಳ್ಳೋಕೆ ತಾಳ್ಮೆ ಬೇಕು. ಈ ತಿಂಗಳು ನಿಧಾನ ಮತ್ತು ಪರಿಶೀಲನೆಯೇ ನಿಮಗೆ ರಕ್ಷೆ. ಆ ಒಂದು ದೊಡ್ಡ ನಷ್ಟ ನಡೆಯೋ ಮುನ್ನ ಈ ವಿಡಿಯೋ ನೋಡಿದ್ರಿ, ಅದೇ ನಿಮ್ಮ ಅದೃಷ್ಟ. ಈ ವಿಡಿಯೋನ ವೃಷಭ ರಾಶಿಯ 10 ಜನರಿಗೆ ಶೇರ್ ಮಾಡಿ. ನಿಮ್ಮ ಕರ್ಮ ಕಡಿಮೆ ಆಗುತ್ತೆ. ನಿಮ್ಮ ವಯಸ್ಸು ಮತ್ತು ಯಾವ ಸಮಸ್ಯೆ, ಭಯ ಇದೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವೃಷಭ ರಾಶಿಯವರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.